ನಾವು ಪ್ರತಿದಿನ ರೈಲ್ವೆ ಬಗ್ಗೆ ದೂರ ಹೇಳ್ತೀವಿ. ರೈಲು ತಡ ಬಂತು, ನಿಲ್ದಾಣಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಹಳೆಯ ಹಳಿಗಳಿವೆ, ಸುರಕ್ಷತೆ ಬಗ್ಗೆ ಆತಂಕ ಅಂತ ಹಲವಾರು ತರದ ಒಂದು ದೂರನ್ನ ನೀಡ್ತಾ ಇರ್ತೀವಿ. ಆದ್ರೆ ಈಗ ಕರ್ನಾಟಕದ ರೈಲ್ವೆ ಚಿತ್ರ ನಿಜವಾಗಿಯೂ ಬದಲಾಗುತ್ತಾ? ಈ ಬಾರಿ ರೈಲ್ವೆ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಬಂದ ಹಣ ಎಷ್ಟು? ನೀವು ಕೂಡ ಕ್ಷಣ ಕಾಲ ಅಚ್ಚರಿ ಪಡ್ತೀರಾ. 7,748 ಕೋಟಿ ರೂಪಾಯಿ. ಮತ್ತೊಂದೆಡೆ ರಾಜ್ಯದ 61 ರೈಲು ನಿಲ್ದಾಣಗಳು ಸಂಪೂರ್ಣವಾಗಿ ಹೊಸ ರೂಪ ಪಡೆಯಲಿವೆ. ಇದಕ್ಕೆ ವೆಚ್ಚ 2,110 ಕೋಟಿ ಆಗಲಿದೆ. ಇದಷ್ಟೇ ಅಲ್ಲ, ವಂದೇ ಭಾರತ್ ರೈಲುಗಳು, ಅಮೃತ್ ಭಾರತ್ ರೈಲುಗಳು, ಹೊಸ ಹಳಿಗಳು, ವಿದ್ಯುದೀಕರಣ ಮತ್ತು ಹೊಸಪೇಟೆ ವಾಸ್ಕೋ ಡಿ ಗಾಮಾ ಜೋಡಿ ಮಾರ್ಗ ಇವೆಲ್ಲವೂ ಸೇರಿ ಕರ್ನಾಟಕದ ರೈಲ್ವೆ ಭವಿಷ್ಯವನ್ನೇ ಮರು ಬರೆಯುವಷ್ಟು ದೊಡ್ಡ ಚಿತ್ರವನ್ನು ಸೃಷ್ಟಿ ಮಾಡ್ತಾವೆ. ವೀಕ್ಷಕರೇ, ಇಂದು ನಾವು ಇದೇ ತರಹ ಸರಳವಾಗಿ ನಿಧಾನವಾಗಿ ಸಂಪೂರ್ಣವಾಗಿ ಮಾತನಾಡೋಣ. ಕೊನೆಯವರೆಗೂ ನೋಡಿದ್ರೆ ಈ ಬಜೆಟ್ ನಿಮ್ಮ ಜೀವನಕ್ಕೆ ಹೇಗೆ ತಾಗುತ್ತದೆ ಅನ್ನೋದು ಸ್ಪಷ್ಟವಾಗಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಚಾನೆಲ್. ನಾನು ನಿಮಗೆ ಕಳೆದ ಕೆಲವು ವರ್ಷಗಳಿಂದ ರೈಲ್ವೆ ಬಜೆಟ್ ಅಂದ್ರೆ ಬಹುಮಂದಿಗೆ ಒಂದು ರೂಢಿಯಾದ ಸುದ್ದಿ. ಅಂಕಿಅಂಶಗಳು, ಭಾಷಣ ಮತ್ತೆ ಮರೆತು ಹೋಗುವಂತಹ ಘೋಷಣೆಗಳು. ಆದ್ರೆ ಈ ಬಾರಿ ಕತೆ ಸ್ವಲ್ಪ ಬೇರೆ. ಯಾಕಂದ್ರೆ ಕರ್ನಾಟಕಕ್ಕೆ ಸಿಕ್ಕ ಅನುದಾನ ಕೇವಲ ಸಂಖ್ಯೆ ಅಲ್ಲ, ಅದು ಒಂದು ದಶಕದ ಪ್ರಯಾಣದ ಫಲ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ಏನ್ ನೋಡ್ತೀರಪ್ಪ ಅಂದ್ರೆ ಕರ್ನಾಟಕಕ್ಕೆ 7,748 ಕೋಟಿ ರೂಪಾಯಿ ಅಂದ್ರೆ ಅರ್ಥ ಏನು? ಎರಡನೆಯದು 61 ನಿಲ್ದಾಣಗಳ ಪುನರಭಿವೃದ್ಧಿ ಅಂದ್ರೆ ಕೇವಲ ಪೇಂಟ್ ಮಾತ್ರನಾ ಅಥವಾ ಲೈಟ್ ಅಂತ? ಮೂರನೇದಾಗಿ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ರೈಲ್ವೆ ಯೋಜನೆಗಳು. ನಾಲ್ಕನೆಯದು ಹೊಸಪೇಟೆ ವಾಸ್ಕೋ ಡಿ ಗಾಮಾ ಜೋಡಿ ಮಾರ್ಗ ಯಾಕೆ ಎಷ್ಟು ಮಹತ್ವದ್ದು? ಇನ್ನು ಕೊನೆಯದಾಗಿ ಈ ಎಲ್ಲದರಿಂದ ಲಾಭ ಯಾರಿಗೆ, ನಷ್ಟ ಯಾರಿಗೆ, ಭವಿಷ್ಯ ಏನು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವೀಕ್ಷಕರೇ, ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗೋಣ. 2009ರಿಂದ 2014 ಅವಧಿ. ಈ ಸಮಯದಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ ಸರಾಸರಿ ವಾರ್ಷಿಕ ರೈಲ್ವೆ ಬಜೆಟ್ ಎಷ್ಟು ಗೊತ್ತಾ? 835 ಕೋಟಿ ರೂಪಾಯಿ. ಹೌದು, ಇವತ್ತಿಗೂ ಅಂದ್ರೆ ಇವತ್ತಿನದ್ದು 7,748 ಕೋಟಿಯ ಮುಂದೆ ನೋಡಿದ್ರೆ ಅದು ತುಂಬಾ ಚಿಕ್ಕ ಮೊತ್ತ ಅನ್ಸುತ್ತೆ. ಆ ಸಮಯದಲ್ಲಿ ಹೊಸ ಹಳಿಗಳ ನಿರ್ಮಾಣ ನಿಧಾನ ಆಗ್ತಾ ಇತ್ತು, ನಿಲ್ದಾಣಗಳ ಸ್ಥಿತಿ ಹಳೆಯದಾಗಿತ್ತು, ವಿದ್ಯುದೀಕರಣ ಬಹಳ ಕಡಿಮೆ ಆಗಿತ್ತು ಮತ್ತು ಮಾಲು ಸಾಗಣೆ ಸಾಮರ್ಥ್ಯ ಕೂಡ ಸೀಮಿತ ಆಗಿತ್ತು. ಹಾಗಾದ್ರೆ ಅದರ ಪರಿಣಾಮ ಏನು? ಕರ್ನಾಟಕದ ಅನೇಕ ಭಾಗಗಳಲ್ಲಿ ರೈಲ್ವೆ ಸಂಪರ್ಕದಿಂದ ದೂರ ಉಳಿದವು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ ಭಾಗಗಳಿಗೆ ಅಭಿವೃದ್ಧಿಯ ವೇಗ ಸಮಾನವಾಗಿರಲಿಲ್ಲ. ವೀಕ್ಷಕರೇ, ಆದ್ರೆ ಕಳೆದ 10 ವರ್ಷಗಳಲ್ಲಿ ಈ ಚಿತ್ರ ನಿಧಾನವಾಗಿ ಬದಲಾಗಲು ಶುರುವಾಗಿದೆ. ಪ್ರತಿ ವರ್ಷವೂ ಬಜೆಟ್ ಹಂಚಿಕೆ ಹೆಚ್ಚಾಗ್ತಾ ಬಂತು, ಹೂಡಿಕೆ ನಿರಂತರವಾಗ್ತಾ ಬಂತು. 2026-27ಕ್ಕೆ ಬಂದ್ರೆ ವಾರ್ಷಿಕ ರೈಲ್ವೆ ಬಜೆಟ್ 7,748 ಕೋಟಿ ರೂಪಾಯಿಗೆ ಏರಿದೆ. ಸುಮಾರು 9 ಪಟ್ಟು ಹೆಚ್ಚಳವಾಗಿದೆ. ಇದು ಕೇವಲ ಕಾಗದ ಮೇಲಿನ ಸಾಧನೆ ಅಲ್ಲ, ಇದರಿಂದ ನೆಲದ ಮೇಲೂ ದೊಡ್ಡ ಬದಲಾವಣೆ ಕಾಣ್ತಾ ಇದ್ದಾವೆ. ಸ್ನೇಹಿತರೆ, ಈ ಹೆಚ್ಚಿನ ಹೂಡಿಕೆ ಪರಿಣಾಮವಾಗಿ ಇವತ್ತು ಕರ್ನಾಟಕದಾದ್ಯಂತ 52,950 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಕಾಮಗಾರಿಗಳು ಪ್ರಗತಿಯಲ್ಲಿದೆ. 52,950 ಕೋಟಿ ರೂಪಾಯಿ. ಈ ಸಂಖ್ಯೆಯನ್ನು ಒಮ್ಮೆ ಮನಸ್ಸಿನಲ್ಲಿ ತಾಳೆ ಹಾಕಿ ನೋಡಿ. ಹಾಗಾದ್ರೆ ಈ ಕಾಮಗಾರಿಯಲ್ಲಿ ಏನೇನು ಸೇರಿದೆ? ಹೊಸ ರೈಲು ಮಾರ್ಗ, ಹಳಿ ನಿರ್ಮಾಣ, ಡಬ್ಲಿಂಗ್ ಪ್ರಾಜೆಕ್ಟ್ಗಳು, ನಿಲ್ದಾಣಗಳ ಸಮಗ್ರ ಪುನರಾಭಿವೃದ್ಧಿ, ಸುರಕ್ಷಾ ಸುಧಾರಣೆ ಮತ್ತು ಫ್ಲೈ ಓವರ್ಗಳು, ಅಂಡರ್ ಪಾಸ್ಗಳು. ಒಂದೇ ಮಾತನ್ನು ಹೇಳೋದಾದ್ರೆ ರೈಲ್ವೆ ವ್ಯವಸ್ಥೆಯ ಪ್ರತಿ ಒಂದು ಹಂತಕ್ಕೂ ಹಣ ಸುರಿತಾ ಇದೆ. ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ. ಈ ಅಭಿವೃದ್ಧಿ ಕೇವಲ ಬೆಂಗಳೂರಿನ ಸುತ್ತಮುತ್ತ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಸಮತೋಲನವಾಗಿ ನಡೀತಾ ಇದೆ ಅನ್ನೋದು ಸರ್ಕಾರದ ವಾದ. ಇದೀಗ ನೇರವಾಗಿ ಬರೋದಾದ್ರೆ ಈ ಬಜೆಟ್ ನ ಅತ್ಯಂತ ಗಮನ ಸೆಳೆದ ಅಂಶ 61 ರೈಲು ನಿಲ್ದಾಣಗಳು ಸಂಪೂರ್ಣವಾಗಿ ಪುನರ್ ಅಭಿವೃದ್ಧಿ ಆಗ್ತಾ ಇದೆ. ಬಹಳ ಮಂದಿ ಕೇಳ್ತಾರೆ, ಪುನರ್ ಅಭಿವೃದ್ಧಿ ಅಂದ್ರೆ ಏನು? ಹೊಸ ಬಣ್ಣ ಹಾಕೋದೆ? ಇಲ್ಲ, ಇದು ಕೇವಲ ಸೌಂದರ್ಯಕರಣ ಅಲ್ಲ. ಅಮೃತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಪ್ರಯಾಣಿಕರ ಅನುಭವವನ್ನೇ ಮರುರೂಪಿಸಲಾಗ್ತಾ ಇದೆ. 2,110 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕದ 61 ನಿಲ್ದಾಣಗಳನ್ನು ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಹಾಗಾದ್ರೆ ಈ ನಿಲ್ದಾಣಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ? ವಿಶಾಲ ಪ್ರದೇಶ ದ್ವಾರಗಳು, ಆಧುನಿಕ ವೇದಿಕೆಗಳು, ಸ್ವಚ್ಛ ಶೌಚಾಲಯಗಳು, ಡಿಜಿಟಲೀಕರಣ ಮಾಹಿತಿ ಫಲಕಗಳು, ಲಿಫ್ಟ್ ಮತ್ತು ಎಸ್ಕಲೇಟರ್ ವ್ಯವಸ್ಥೆ, ವಿಕಲಚೇತನರಿಗೆ ಅನುಕೂಲಕರ ವ್ಯವಸ್ಥೆ. ಇವೆಲ್ಲವುಗಳು ಈ ಬಜೆಟ್ ನಲ್ಲಿ ಆಗುತ್ತೆ.
ಇದೀಗ ಕೆಲ ಉದಾಹರಣೆಗಳನ್ನು ನೋಡ್ಕೊಂಡು ಹೋಗೋಣ. ಬಾಗಲಕೋಟೆ, ಧಾರವಾಡ, ಗದಗ, ಗೋಕಾಕ್ ರೋಡ್, ಮುನಿರಾಬಾದ್ ಈ ನಿಲ್ದಾಣಗಳಲ್ಲಿ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ. ಮತ್ತೆ ಬಾದಾಮಿ, ಅಳ್ನಾವರ, ಕೊಪ್ಪಳ, ಬಂಟ್ವಾಳ ಈ ನಿಲ್ದಾಣಗಳು ಉದ್ಘಾಟನೆಗೆ ಸಿದ್ಧವಾಗಿದೆ. ಈ ಬದಲಾವಣೆ ಏಕೆ ಮುಖ್ಯ? ಯಾಕೆಂದ್ರೆ ನಿಲ್ದಾಣ ಅಂದ್ರೆ ಕೇವಲ ರೈಲು ಹತ್ತುವ ಜಾಗ ಅಲ್ಲ, ಅದು ಒಂದು ನಗರದ ಮೊದಲ ಪರಿಚಯ. ಪ್ರವಾಸಿಗರಿಗೆ, ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ ನಿಲ್ದಾಣದ ಉತ್ತಮವಾಗಿದ್ರೆ ನಗರದ ಒಟ್ಟಾರೆ ಚಿತ್ರಣವೇ ಉತ್ತಮವಾಗಿರುತ್ತೆ. ಈಗ ಬರೋಣ ವೇಗದ ರೈಲುಗಳ ಕಡೆಗೆ. ಪ್ರಸ್ತುತ ಕರ್ನಾಟಕದಲ್ಲಿ 12 ಜೋಡಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚರಿಸಲಿವೆ ಮತ್ತು 3 ಜೋಡಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗಾದ್ರೆ ವಂದೇ ಭಾರತ್ ಅಂದ್ರೆ ಏನು? ವೇಗ, ಆರಾಮ ಮತ್ತು ತಂತ್ರಜ್ಞಾನ. ವೀಕ್ಷಕರೇ, ಹಳೆಯ ರೈಲುಗಳಲ್ಲಿ ಗಂಟೆಗಟ್ಟಲೆ ಕಾಲ ತೆಗೆದುಕೊಳ್ಳುವ ಪಯಣ ಇವತ್ತು ಕಡಿಮೆ ಸಮಯದಲ್ಲಿ ಸಾಧ್ಯವಾಗ್ತಾ ಇದೆ. ಅಮೃತ್ ಭಾರತ್ ರೈಲುಗಳು ಮಧ್ಯಮ ವರ್ಗದ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲವಾಗ್ತಾ ಇದೆ. ಉತ್ತಮ ಸೌಲಭ್ಯ ಇರುತ್ತೆ, ಕಡಿಮೆ ವೆಚ್ಚ ಇರುತ್ತೆ. ಇದು ಕೇವಲ ಪ್ರಯಾಣದ ಅನುಭವವನ್ನೇ ಬದಲಾಯಿಸಲ್ಲ, ವ್ಯಾಪಾರ, ಉದ್ಯೋಗ, ಪ್ರವಾಸೋದ್ಯಮ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ಇದೀಗ ಒಂದು ಆಸಕ್ತಿದಾಯಕ ಅಂಶ. 2014ರಿಂದ ಇವತ್ತಿನ ತನಕ ಕರ್ನಾಟಕದಲ್ಲಿ ಸುಮಾರು 1750 ಕಿಲೋಮೀಟರ್ ಹೊಸ ರೈಲು ಹಳಿಗಳನ್ನು ನಿರ್ಮಾಣವಾಗ್ತಾ ಇದೆ. ಈ ಸಂಖ್ಯೆ ಏನಂತೀರಾ? ಇದು ಶ್ರೀಲಂಕಾದ ಸಂಪೂರ್ಣ ರೈಲ್ವೆ ಜಾಲದ ಉದ್ದಕ್ಕಿಂತ ಹೆಚ್ಚಿದೆ. ಅಂದ್ರೆ ಒಂದು ದೇಶದಲ್ಲಿಯೇ ಉದ್ದದ ಹಳಿ ಒಂದು ರಾಜ್ಯದಲ್ಲಿದೆ. ಇದಷ್ಟೇ ಅಲ್ಲ, ರಾಜ್ಯದಲ್ಲಿ 97 ವಿದ್ಯುತೀಕರಣ ಸಾಧ್ಯವಾಗ್ತಾ ಇದೆ. 3368 ಕಿಲೋಮೀಟರ್ ರೈಲು ಮಾರ್ಗಗಳು ಈಗ ವಿದ್ಯುತೀಕರಣಗೊಂಡಿವೆ. ಹಾಗಾದ್ರೆ ಇದರಿಂದ ಏನ್ ಲಾಭ? ಡೀಸೆಲ್ ವೆಚ್ಚ ಕಡಿಮೆಯಾಗುತ್ತೆ, ಪರಿಸರ ಸ್ನೇಹಿ ಪ್ರಯಾಣ ಹೆಚ್ಚಾಗುತ್ತೆ, ವೇಗ ಮತ್ತು ದಕ್ಷತೆ ಹೆಚ್ಚಾಗುತ್ತೆ. ಮತ್ತೊಂದು ಅಂಶ ಅಂದ್ರೆ ಸುರಕ್ಷತೆ. 707 ಫ್ಲೈ ಓವರ್ಗಳು ಮತ್ತು ಅಂಡರ್ ಪಾಸ್ಗಳು ನಿರ್ಮಾಣವಾಗಿದೆ. ಇದು ಯಾಕೆ ಮುಖ್ಯ ಗೊತ್ತಾ? ರೈಲು ರಸ್ತೆ ಕ್ರಾಸಿಂಗ್ ಗಳಲ್ಲಿ ಅಪಘಾತ ಕಡಿಮೆ, ಟ್ರಾಫಿಕ್ ಸಮಸ್ಯೆ ಇರುವುದಿಲ್ಲ. ಇದೀಗ ಈ ಬಜೆಟ್ ನ ಮತ್ತೊಂದು ದೊಡ್ಡ ಘೋಷಣೆ ಕಡೆಗೆ ಹೋಗೋಣ. ಹೊಸಪೇಟೆ ವಾಸ್ಕೋಡಿಗಾಮ ಜೋಡಿ ಮಾರ್ಗ. ಇದರ ಅಂದಾಜು ವೆಚ್ಚ 4730 ಕೋಟಿ ರೂಪಾಯಿ. ಇದರ ಉದ್ದ ನೋಡಿದ್ರೆ 312 ಕಿಲೋಮೀಟರ್. ಈ ಯೋಜನೆ ಯಾಕೆ ಇಷ್ಟು ಮಹತ್ವದ್ದು? ಯಾಕೆಂದ್ರೆ ಇದು ಕರಾವಳಿ ಬಂದರುಗಳನ್ನು ಒಳನಾಡಿನೊಂದಿಗೆ ಹೆಚ್ಚು ಪರಿಣಾಮವಾಗಿ ಸಂಪರ್ಕಿಸುತ್ತದೆ ಮತ್ತು ಮಾಲು ಸಾಗಣೆ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಮಾಡುತ್ತೆ. ಖನಿಜ, ಕಬ್ಬಿಣದ ಧಾತು, ಕೃಷಿ ಉತ್ಪನ್ನಗಳು ಇವೆಲ್ಲವೂ ವೇಗವಾಗಿ ಸಾಗಿಸಬಹುದು. ವೀಕ್ಷಕರೇ, ಇದರಿಂದ ಉದ್ಯಮಿಗಳಿಗೆ ಲಾಭ ಆಗುತ್ತೆ, ರೈತರಿಗೆ ಲಾಭ ಆಗುತ್ತೆ, ರಾಜ್ಯದ ಆರ್ಥಿಕತೆಗೆ ಇನ್ನೂ ಹೆಚ್ಚಿನ ಲಾಭ ಆಗುತ್ತೆ. ಈ ಎಲ್ಲಾ ಯೋಜನೆಗಳಿಂದ ಲಾಭ ಯಾರಿಗೆ? ಮೊದಲು ಸಾಮಾನ್ಯ ಪ್ರಯಾಣಿಕರಿಗೆ ಹಾಗೂ ಉತ್ತಮ ನಿಲ್ದಾಣಗಳು, ವೇಗದ ನಿಲ್ದಾಣಗಳು, ಸುರಕ್ಷಿತ ಪಯಣ. ಎರಡನೆಯದು ಉದ್ಯಮಿಗಳಿಗೆ, ಸರಕು ಸಾಗಾಣಿಕೆ ವೇಗವಾಗಿ ಸಾಗಿಸಬಹುದು ಮತ್ತು ಕಡಿಮೆ ವೆಚ್ಚದಲ್ಲಿ. ಮೂರನೇದಾಗಿ ರಾಜ್ಯದ ಅಭಿವೃದ್ಧಿಗೆ ಹೊಸ ಉದ್ಯೋಗಗಳು ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಕ್ಕಂತಾಗುತ್ತೆ. ಹಾಗೆಯೇ ಪ್ರಾದೇಶಿಕ ಅಸಮತೋಲನ ಕೂಡ ಹೆಚ್ಚಾಗುತ್ತೆ. ನಷ್ಟ ಯಾರಿಗೆ? ನಿಜ ಹೇಳಬೇಕಂದ್ರೆ ಈ ಬದಲಾವಣೆಗೆ ಹೊಂದಿಕೊಳ್ಳದ ವ್ಯವಸ್ಥೆಗಳಿಗೆ, ಹಳೆಯ ವ್ಯವಸ್ಥೆಗಳನ್ನು ಉಳಿಸಿಕೊಳ್ಳುವ ಬಯಸುವವರಿಗೆ. ಹಾಗಾದ್ರೆ ಭವಿಷ್ಯ ಏನು? ಈ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡ್ರೆ ಕರ್ನಾಟಕದ ರೈಲ್ವೆ ನಕ್ಷೆಯನ್ನೇ ಹೊಸ ಅಧ್ಯಾಯ ಬರಲಿವೆ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಉಳಿದಿದೆ. ಈ ಘೋಷಣೆಗಳು ನೆಲದ ಮೇಲೆ ಎಷ್ಟು ವೇಗವಾಗಿ ಕಾರ್ಯರೂಪಕ್ಕೆ ಬರುತ್ತವೆ ಮತ್ತು ಪಾರದರ್ಶಕತೆ ಎಷ್ಟು ಇಳುತ್ತವೆ ಎಂಬುದು ಇದೇ ಮುಂದಿನ ವರ್ಷಗಳಲ್ಲಿ ಗಮನಿಸಬೇಕಾದ ಅಂಶ. ಕೊನೆಗೆ ಹೇಳುವುದಾದ್ರೆ 7748 ಕೋಟಿ ರೂಪಾಯಿ ಕೇವಲ ಹಣವಲ್ಲ, ಅದು ಒಂದು ಅವಕಾಶ. 61 ನಿಲ್ದಾಣಗಳು ಪುನರಾಭಿವೃದ್ಧಿ ಕೇವಲ ಕಟ್ಟಡವಲ್ಲ, ಅದು ಪ್ರಯಾಣದ ಅನುಭವ. ವಂದೇ ಭಾರತ್ ರೈಲುಗಳು ಕೇವಲ ವೇಗವಲ್ಲ, ಅದು ಭವಿಷ್ಯದ ಸಂಕೇತ. ಹೊಸಪೇಟೆ ವಾಸ್ಕೋಡಿಗಾಮ ಜೋಡಿ ಮಾರ್ಗ ಕೇವಲ ಹಳಿ ಅಲ್ಲ, ಅದು ಆರ್ಥಿಕತಾ ಬೆಳವಣಿಗೆಯ ದಾರಿ. ಈ ಬದಲಾವಣೆಗಳನ್ನು ನಾವು ಕೇವಲ ಸುದ್ದಿಯಾಗಿ ನೋಡ್ತೀವ ಅಥವಾ ನಮ್ಮ ಜೀವನದ ಭಾಗವಾಗಿ ಅನುಭವಿಸ್ತೀವ? ಈ ಪ್ರಶ್ನೆಗೆ ಮುಂದಿನ ಕೆಲವು ವರ್ಷಗಳಲ್ಲಿ ಉತ್ತರ ಸಿಗ್ಲದ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ಹೇಳಿ. ಈ ವಿಷಯ ಇನ್ನಷ್ಟು ಜನಕ್ಕೆ ತಲುಪಬೇಕಾದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇದೇ ತರಹದ ರೈಲ್ವೆ ರಿಲೇಟೆಡ್ ಮತ್ತು ವಿಶ್ಲೇಷಣಾತ್ಮಕ ವಿಡಿಯೋಗಾಗಿ ಐ5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು.